ತುಂಬಾ ಆರಂಭಿಕ ಟ್ರೆಂಡ್ ಇದು. ಈಗ ಸಂಭ್ರಮಿಸ್ತಾ ಇರುವವರು ಆಘಾತಕ್ಕೊಳಗಾಗಿರುವವರು ಸಂಭ್ರಮಿಸುವ ಸಂದರ್ಭವೂ ಬರಬಹುದು. ಆರಂಭಿಕ ಟ್ರೆಂಡ್ ಅನ್ನ ನೋಡ್ತಾ ಇದ್ದೀರಿ. ಬಹುತೇಕ ರಾಜ್ಯಗಳಲ್ಲಿ ಎಕ್ಸಿಟ್ ಪೋಲ್ ಯಾವ ದಿಕ್ಕಿನತ್ತ ಭವಿಷ್ಯ ನುಡಿದಿದ್ದವೋ ಅವು ನಿಜ ಆಗುವಂತೆ ಅನ್ನಿಸ್ತಾ ಇದೆ. ಬಹುತೇಕ ರಾಜ್ಯಗಳಲ್ಲಿ ಪಂಚರಾಜ್ಯಗಳ ಪೈಕಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರುವ 2 ರಾಜ್ಯಗಳ ರಿಸಲ್ಟ್ ನಮ್ಮ ಸ್ಕ್ರೀನಿನ ಮೇಲ್ಭಾಗದಲ್ಲಿದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಕರ್ನಾಟಕದ ಜನರಿಗೆ ಅತಿ ಹೆಚ್ಚು ಕುತೂಹಲವಿರುವ ಸಂಖ್ಯೆಗಳನ್ನ ನಮ್ಮ ಸ್ಕ್ರೀನಿನ ಮೇಲ್ಭಾಗದಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿ ಕೊಡ್ತಾ ಇದ್ದೀವಿ. 55 ಡಿಎಂಕೆ ನೇತೃತ್ವದ ಮೈತ್ರಿ, 35 ಎಐಎಡಿಎಂಕೆ ನೇತೃತ್ವದ ಮೈತ್ರಿ, ಟಿವಿಕೆ 46ರಲ್ಲಿ. ಇದೇ ಟ್ರೆಂಡ್ ಮುಂದುವರೆದರೆ ಟಿವಿಕೆ ಪ್ರಿನ್ಸಿಪಲ್ ಅಪೋಸಿಷನ್ ಆಗುತ್ತೆ ಅಥವಾ ಹಂಗ್ ಅಸೆಂಬ್ಲಿ ಆಗಿ ಮೈತ್ರಿ ಸರ್ಕಾರ ರಚಿಸುವ ಕಡೆ ತಮಿಳುನಾಡಿನ ರಿಸಲ್ಟ್ ಮುನ್ನಡೆಯುತ್ತೆ. ವಿಜಯ್ ವಿಲ್ ಬಿ ಕಿಂಗ್. ಹಿ ವಿಲ್ ಬಿ ಕಿಂಗ್. ಎಸ್. ಟಿವಿಕೆಗೆ ಆಪ್ಷನ್ ಓಪನ್ ಆಗುತ್ತೆ, ವಿಜಯ್ಗೆ ಆಪ್ಷನ್ ಓಪನ್ ಆಗುತ್ತೆ. ಯಾರ ಜೊತೆ ಸೇರ್ಕೊಂಡು ಸರ್ಕಾರ ನಡೆಸಬೇಕು, ಸರ್ಕಾರ ರಚಿಸಬೇಕು ಅನ್ನೋ ವಿಷಯದಲ್ಲಿ ಇದೇ ಟ್ರೆಂಡ್ ಪ್ರಪೋರ್ಷನೆಟ್ಲಿ ಮುಂದುವರುತ್ತೆ. ಪಶ್ಚಿಮ ಬಂಗಾಳ ಆರಂಭಿಕ ಟ್ರೆಂಡ್ ನಲ್ಲಿ ಬಿಜೆಪಿ ಮುನ್ನಡೆ. ತುರುಸಿನ ಸ್ಪರ್ಧೆ 109, 119. ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಎರಡು ಉಪಚುನಾವಣೆಗಳು ಕರ್ನಾಟಕದಲ್ಲಿ. 2 ಉಪಚುನಾವಣೆಯ ಟ್ರೆಂಡ್ಗಳನ್ನು ನಮ್ಮ ಸ್ಕ್ರೀನಿನ ಕೆಳಭಾಗದಲ್ಲಿ ಕೊಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣ ರಾಜ್ಯದಾದ್ಯಂತ ಕುತೂಹಲ ಕೆರಳಿಸಿರುವ ಕ್ಷೇತ್ರ. ಬಿಜೆಪಿ 1000 ಮತಗಳ ಮುನ್ನಡೆಯಲ್ಲಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ಸಮರ್ಥ ಶಾಮನೂರಿಗಿಂತ 1000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಮುನ್ನಡೆ, ಉಮೇಶ್ ಮೇಟಿ ಮುನ್ನಡೆ. ಹತ್ತತ್ರ 4000 ಮತಗಳ 3207 ಮತಗಳ ಮುನ್ನಡೆ. ಈ 2 ಉಪಚುನಾವಣೆಗಳಲ್ಲಿ ಯಾವ ಭಾಗದ ಮತ ಎಣಿಕೆ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಯಾವ ವಾರ್ಡ್ಗಳ ಎಣಿಕೆ ನಡೀತಾ ಇದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಉಮೇಶ್ ಮೇಟಿ 3207 ಮತಗಳ ಮುನ್ನಡೆಯಲ್ಲಿ ಉಮೇಶ್ ಮೇಟಿ. ನೂರ 118 ಪಶ್ಚಿಮ ಬಂಗಾಳ. ನೂರ 18 ಬಿಜೆಪಿ, 110 ಕಾಂಗ್ರೆಸ್, 110 ಟಿಎಂಸಿ. 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್. ಟಿವಿಕೆ 51. ಟಿವಿಕೆ 51ರಲ್ಲಿ ಮುನ್ನಡೆ. 55 ಡಿಎಂಕೆ, 51 ಟಿವಿಕೆ. ಇಂಟ್ರೆಸ್ಟಿಂಗ್ಲಿ ವಿಜಯ್ ಸ್ಪರ್ಧಿಸಿದ್ದ 2 ಕ್ಷೇತ್ರಗಳಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಬಟ್ ಉದಯನಿಧಿ ಸ್ಟಾಲಿನ್ ಮತ್ತು ಸ್ಟಾಲಿನ್ ಇಬ್ರು ಹಿನ್ನಡೆಯಲ್ಲಿದ್ದಾರೆ. 2 ಕಡೆ ವಿಜಯರ ಪಕ್ಷ ಅವರನ್ನ ಮುಂದಿದೆ. ಎಸ್, ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಪುತ್ರ ಮುಖ್ಯಮಂತ್ರಿ ಸ್ಟಾಲಿನ್ ಮತ್ತು ಸಚಿವ ಉದಯನಿಧಿ ಸ್ಟಾಲಿನ್ ಇಬ್ಬರು ಹಿನ್ನಡೆಯಲ್ಲಿದ್ದಾರೆ.
ಅಸ್ಸಾಂ ಒನ್ ಸೈಡೆಡ್ ಮ್ಯಾಚ್ ಆಗುವ ಭವಿಷ್ಯ ನುಡಿದಿದ್ವು ಎಕ್ಸಿಟ್ ಪೋಲ್ಗಳು. ಆರಂಭಿಕ ಟ್ರೆಂಡ್ಗಳು ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ.